ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮುತ್ತು. ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿ ವಿದ್ಯಾರ್ಥಿಗಳ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಅದು ಭಾಗ 2ನೇದ್ದು ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ದೀವಿ. ಅದು ಯಾವುದಪ್ಪ ಅಂತಂದ್ರೆ ನಾನು ಮೊನ್ನೆ ಕೂಡ ಒಂದು ವಿಡಿಯೋ ಹಾಕಿದ್ದೆ. ಅದೇನೆಂದರೆ ಇತಿಹಾಸದೊಳಗೆ ಅಧ್ಯಾಯ 16 ಮೌರ್ಯರು ಮತ್ತು ಕುಶಾಣರು. ಇದನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಈ ಪಾಠದ ಒಂದು ವಿಡಿಯೋದ ಲಿಂಕನ್ನು ನೋಡೋಣ. ಇವತ್ತು ಯಾವ ಒಂದು ವಿಡಿಯೋ ನೋಡ್ತಾ ಇದ್ದೀವಪ್ಪ ಅಂತಂದರೆ ಅದ್ಯಾವುದಪ್ಪ ಅಂತಂದರೆ ಇಲ್ಲಿ ನೋಡಿ, ಅಧ್ಯಾಯ 17. ಅಧ್ಯಾಯ ಏನಪ್ಪ ಅಂತಂದರೆ 17ನೇ ಅಧ್ಯಾಯ ಗುಪ್ತರು ಹಾಗೂ ವರ್ಧನರು. ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ದೀವಿ. ಇಲ್ಲಿವೆ ಅವು ಪ್ರಶ್ನೋತ್ತರಗಳು. ಈ ಒಂದು ಪ್ರಶ್ನೋತ್ತರಗಳನ್ನು ನೋಡುವುದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂತ ಹೇಳುತ್ತಾ ಬನ್ನಿ. ಹಾಗಾದರೆ ಈಗಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಅಭ್ಯಾಸಗಳು. ಮೊದಲನೇ ಮುಖ್ಯ ಪ್ರಶ್ನೆ, ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ. ಮೊದಲನೆಯದು, ಗುಪ್ತರು ತಮ್ಮ ನೆಲೆಯನ್ನು ಡ್ಯಾಶ್ ಪ್ರದೇಶದಿಂದ ಕಂಡುಕೊಂಡರು. ಉತ್ತರ ಏನಂತಂದರೆ ಮಗಧ್ ಪ್ರದೇಶದಿಂದ ಕಂಡುಕೊಂಡರು. ಮೊದಲನೆಯ ಚಂದ್ರಗುಪ್ತನು ಡ್ಯಾಶ್ ಎಂದು ಕರೆಸಿಕೊಂಡನು. ಏನಂತ ಕರೆಸಿಕೊಂಡಂದರೆ, ನಾನು ಇಲ್ಲಿ ಬರೋಲ್ಲ, ಯಾಕಂದರೆ ಜಾಗ ಹಿಡಿದಿತ್ತು, ಇಲ್ಲ ಬರೆದೇ ಬಿಡ್ತೀನಿ. ರಾಜ. ನಾನಿಲ್ಲಿ ಸ್ಪೇಸ್ ಸಾಲಲಿಕ್ಕೆ ಈ ಕಡೆ ಬರೆದಿದ್ದೀನಿ. ಮೂರನೆಯ ಪ್ರಶ್ನೆ, ಕಾಳಿದಾಸನ ಶ್ರೇಷ್ಠ ನಾಟಕಗಳಲ್ಲಿ ಡ್ಯಾಶ್ ಒಂದು ಯಾವುದಪ್ಪ ಅಂತಂದರೆ, ನಾನು ಇಲ್ಲಿ ಮುಂದೆ ಬರ್ತೀನಿ. ಅಭಿಜ್ಞಾನ ಶಾಕುಂತಲ. ಇದು ಇಲ್ಲೇ ಬರಲ್ಲ. ಅಭಿಜ್ಞಾನ ಶಾಕುಂತಲ. ನಾಲ್ಕನೇ ಪ್ರಶ್ನೆ, ವಿಶಾಖದತ್ತನ ಕೃತಿ ಡ್ಯಾಶ್. ವಿಶಾಖದತ್ತನ ಕೃತಿ ಅದಂದರೆ ಮುದ್ರ ರಾಕ್ಷಸ. ಐದನೇ ಪ್ರಶ್ನೆ, ಶೂದ್ರೋಕನು ಬರೆದ ಕೃತಿ. ಶೂದ್ರೋಕನು ಬರೆದ ಕೃತಿ ಯಾವುದಪ್ಪ ಅಂದ್ರೆ ಮೃಚ್ಛಕಟಿಕ. ಆರನೇದು, ವರ್ಧನ ವಂಶದ ಆಳ್ವಿಕೆಯ ಸ್ಥಾಪಕ. ವರ್ಧನದ ವಂಶದ ಆಳ್ವಿಕೆಯ ಸ್ಥಾಪಕ ಅಂದರೆ ಪುಷ್ಯಭೂಪತಿ. ಪುಷ್ಯಭೂಪತಿ. ಈಗ ಎರಡನೇ ಮೇನ್ ಸಂಕ್ಷಿಪ್ತವಾಗಿ ಉತ್ತರಿಸಿ. ಇಲ್ಲಿ ಅಧ್ಯಾಯ 17 ಇತಿಹಾಸ, ಗುಪ್ತರು ಹಾಗೂ ವರ್ಧನರು. ಅಭ್ಯಾಸಗಳು. ಸಾರಿ, ಇದಲ್ಲ, ನಾನು ಬೇರೆ ಕಡೆ ಬರೆದಿದ್ದೀನಿ. ಆ ಪ್ರಶ್ನೆಗಳನ್ನು ನಾನೀಗ ತೋರಿಸ್ತೀನಿ. ಸಂಕ್ಷಿಪ್ತವಾಗಿ ಉತ್ತರಿಸಲಿ. 7ನೇ ಪ್ರಶ್ನೆ, ಎರಡನೇ ಚಂದ್ರಗುಪ್ತನ ಬಗ್ಗೆ ವಿವರಿಸಿ. ನಾನೀಗ ತೋರಿಸ್ತೀನಿ. ಉತ್ತರ ನೋಡ್ರಿ. ಶಕರನ್ನು ಸೋಲಿಸಿ ಪಶ್ಚಿಮ ಭಾರತವನ್ನು ಗುಪ್ತರ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು. ಭಾರತದ ಅನೇಕ ರಾಜ್ಯ ಮನೆತನಗಳೊಂದಿಗೆ ಈತನು ಮದುವೆ ಮೂಲಕ ಸಂಬಂಧವನ್ನು ಬೆಳೆಸಿ ವಿಕ್ರಮಾದಿತ್ಯ ಎಂಬ ಬಿರುದನ್ನು ಪಡೆದನು. ಇವನ ಕಾಲದಲ್ಲಿ ಸಾಹಿತ್ಯ ಹಾಗೂ ಕಲೆಗೆ ನೀಡಿದ ಘೋಷಣೆಯ ಸ್ಮರಣೆಯಾಗಿವೆ. 10ನೇ ಪ್ರಶ್ನೆಯನ್ನು ನೋಡೋಣ. ಸರಿ. 8ನೇ ಪ್ರಶ್ನೆ, ಗುಪ್ತರ ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳೇನು? ಇಲ್ಲಿ ನೋಡಿ, ಈ ರೀತಿಯಾಗಿ ಒಂದು ಇದನ್ನು ಮಾಡ್ಕೊಂಡಿದ್ದೀನಿ. ಈ ರೀತಿ ಬರ್ತಿದ್ದೀನಿ. ಗುಪ್ತರ ಸಾಮ್ರಾಜ್ಯಕ್ಕೆ ಪತನಕ್ಕೆ ಕಾರಣಗಳೇನಾಗಿ ರೀತಿ ಇಲ್ಲಿ ನಾನು ಪಾಯಿಂಟ್ ವೈಸ್ ಬರೆದಿದ್ದೇನೆ. ನೀವು ಅದೇ ರೀತಿ ಬರೀ. ಹುನ್ನೂರು ದಾಳಿಗೆ ನಿರಂತರವಾಗಿ ಒಳಗಾಗಿ ಗುಪ್ತರ ಸಾಮ್ರಾಜ್ಯವು ಪತನಗೊಂಡಿತು. ನೆಕ್ಸ್ಟ್ ಪಾಯಿಂಟ್, ಗುಪ್ತರು ಬೃಹತ್ ಸುಸಜ್ಜಿತ ಸೇನೆಯನ್ನು ಹೊಂದಿರಲಿಲ್ಲ. ಸಾಮಂತರು ಇವರ ಕಾಲದಲ್ಲಿ ಬಹಳಷ್ಟು ಅಧಿಕಾರವನ್ನು ಚಲಾಯಿಸುತ್ತಿದ್ದರು. ಅಧಿಕಾರ ವರ್ಗವು ಅಮಾತ್ಯರಿಂದ ಕೂಡಿತ್ತು. ಆಡಳಿತವು
ವಿಖ್ಯಾತಿಗಳಂಥ ಪುರೋಹಿತರು ಅನೇಕ ದಾನ ವೃತ್ತಿಗಳು ಪಡೆಯುತ್ತಿದ್ದರು. ನಾನು ನಿಮಗೆ ಇನ್ನೊಂದು ಏನಂದರೆ, ನಾನು ಇಲ್ಲೇ ನಂಬರ್ಗಳನ್ನು ತಪ್ಪು ಹಾಕಿದ್ದೀನಿ, ದಯವಿಟ್ಟು ಅದಕ್ಕೆ ಸಾರಿ. ನೀವು ಟೆಕ್ಸ್ಟ್ ಬುಕ್ನಲ್ಲಿ ಯಾವ ರೀತಿಯ ನಂಬರ್ ಇದೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಿ. ಇಲ್ಲಿ 9ನೇ ಪ್ರಶ್ನೆ ನೋಡಿ, ಗುಪ್ತರು ಕಾಲದ ಶ್ರೇಷ್ಠ ವಿಜ್ಞಾನಿಗಳನ್ನು ಹೆಸರಿಸಿ. ಗುಪ್ತರ ಕಾಲದ ಶ್ರೇಷ್ಠ ವಿಜ್ಞಾನಿಗಳನ್ನು ಹೆಸರಿಸಿ ಅಂತಿದೆ, ನಾನು ಇಲ್ಲಿ ಹೆಸರಿಸಿದ್ದೇನೆ. ಗುಪ್ತರ ಕಾಲದ ಶ್ರೇಷ್ಠ ವಿಜ್ಞಾನಿಗಳನ್ನು ಹೆಸರಿಸಿ ಈ ರೀತಿಯಾಗಿ ನಾನು ಬರೆದಿದ್ದೇನೆ. ಇದು 9ನೇ ಪ್ರಶ್ನೆ, ನಾನು ಇಲ್ಲಿ 11 ತೆಗೆದಿದ್ದೇನೆ, ದಯವಿಟ್ಟು ಇದಕ್ಕೋಸ್ಕರ ಕ್ಷಮಿಸಿ. ಧನ್ವಂತರಿ ಭಾರತದ ವೈದ್ಯಶಾಸ್ತ್ರದ ಪಿತಾಮಹ. ಚರಕ ಸಂಹಿತ ಗ್ರಂಥ ರಚನೆ. ಸುಶ್ರುತ ಶಸ್ತ್ರಚಿಕಿತ್ಸಾ ವೈದ್ಯನಾಗಿದ್ದನು. ನೆಕ್ಸ್ಟ್ ಆರ್ಯಭಟ ಖಗೋಳಶಾಸ್ತ್ರದ ಪ್ರಖ್ಯಾತ ವಿಜ್ಞಾನಿಯಾಗಿದ್ದನು. ವರಾಹಮಿಹಿರ ಪಂಚಸಿದ್ಧಾಂತಕ ಎಂಬ ಖಗೋಳಶಾಸ್ತ್ರದ ರಚನದನು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಇಲ್ಲಿ 10ನೇ ಪ್ರಶ್ನೆಯಲ್ಲಿ ನೋಡ್ಬೋದು, ವರ್ಧನರ ಆಡಳಿತವು ಯಾವ ರೀತಿ ನಡೆಯುತ್ತಿತ್ತು? ವರ್ಧನರ ಆಡಳಿತವು ಯಾವ ರೀತಿಯಲ್ಲಿ ನಡೆಯುತ್ತಿತ್ತು? ಉತ್ತರ ನೋಡಿ, ರಾಜನ ಆಳ್ವಿಕೆಯಲ್ಲಿ ಮಂತ್ರಿಮಂಡಲವು ಸಹಕರಿಸುತ್ತಿತ್ತು. ಮಹಾ ಸಂಧಿವಿಗ್ರಹ, ಮಹಾಬಲಾಧಿಕೃತ, ಭೂಪತಿ, ದೂತ ಮುಂತಾದವರಿಂದ ಅಧಿಕಾರ ವರ್ಗವು ಕೂಡಿತ್ತು. ರಾಜ್ಯವು ಪ್ರಾಂತ್ಯಗಳಾಗಿ ವಿಂಗಡಿಸಲ್ಪಟ್ಟಿತ್ತು. ಭೂಕಂದಾಯವೇ ರಾಜ್ಯದ ಮುಖ್ಯ ಆದಾಯವಾಗಿತ್ತು. ನೆಕ್ಸ್ಟ್ ಒಂದು ಪ್ರಶ್ನೆ, ಇದು ಯಾವುದಪ್ಪ ಅಂದರೆ 11ನೇ ಕೊನೆಯ ಪ್ರಶ್ನೆ. ಇದು ಒಂದು ಕೊನೆಯ ಪ್ರಶ್ನೆ. ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಟಿಪ್ಪಣಿ ಬರೆಯಿರಿ. ಉತ್ತರ, ಗುಪ್ತ ದೊರೆ ನರಸಿಂಹ ಗುಪ್ತನಿಂದ ಪ್ರಾರಂಭವಾಯಿತು. ಹರ್ಷವರ್ಧನ ತಂಗಿ ರಾಜಶ್ರೀಯ ಇದರ ಉಪಕುಲಪತಿಗಳಾಗಿದ್ದಳು. ಹರ್ಷವರ್ಧನ ಕಾಲದಲ್ಲಿ ವಿಶ್ವಖ್ಯಾತಿ ಪಡೆಯಿತು. ವಿಶ್ವವಿಖ್ಯಾತ ವಿದ್ವಾಂಸರು ಮತ್ತು ಶಿಕ್ಷಕರು ಕಾರ್ಯನಿರ್ವಹಿಸಿದರು. ಉತ್ತಮ ಕಟ್ಟಡವಿತ್ತು. 10,000 ವಿದ್ಯಾರ್ಥಿಗಳಿದ್ದರು. ವಿದೇಶಿ ಪ್ರವಾಸಿಗ ಹ್ಯೂಯೆನ್ ಥ್ಯಾಂಕ್ಸ್ ಇಲ್ಲಿ ವಿದ್ಯಾರ್ಥಿಯಾಗಿದ್ದ. ನಂತರ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದ ಬಗ್ಗೆ ಸಿಯುಕಿ ಗ್ರಂಥದಲ್ಲಿ ತಿಳಿದುಬರುತ್ತದೆ. ಈಗಲೂ ವಿಶ್ವದ ಶ್ರೇಷ್ಠ ವಿದ್ಯಾಲಯಗಳಲ್ಲಿ ಇದು ಒಂದಾಗಿದೆ. ನೋಡಿದ್ರಲ್ಲ ಮಕ್ಕಳೇ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು. ಹಾಗಾಗಿ ನಾನು ಇಂಥ ಪಾಠದ ಪ್ರಶ್ನೋತ್ತರಗಳನ್ನು ಹೆಚ್ಚಾಗಿ ನಮ್ಮ ಚಾನಲಲ್ಲಿ ನಾನು ಹಾಕ್ತಾ ಇರ್ತೀನಿ. ಅದಕ್ಕೋಸ್ಕರ ನೀವೇನಾದರೂ ನಮ್ಮ ಚಾನಲಲ್ಲಿ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋದ ಕೊನೆಯಲ್ಲಿ ಒಂದು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಗೆಳೆಯರೇ.